ಕಾವೇರಿ ಕಿಚ್ಚು ಎಲ್ಲೆಡೆ ಜೋರಾಗಿದೆ. ಅದರಲ್ಲೂ ಕೂಡ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿದ ಬಳಿಕ ಕನ್ನಡಿಗರು ರೈತರು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾಗಿ ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬಂದ್ ಬಂದ್. ಕಾವೇರಿ ಕಿಚ್ಚಿಗೆ ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನು ಮಾಡಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 80ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕಾವೇರಿ ನೀರು ಅನ್ಯಾಯವನ್ನ ವಿರೋಧಿಸಿ ಕರ್ನಾಟಕ ಬಂದ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮಳೆ ಕೊರತೆಯಿಂದ ರಾಜ್ಯದ ಜನರು ಸಂಕಷ್ಟದಲ್ಲಿದ್ದಾರೆ. ಲಾರಿ ಮಾಲೀಕರ ಸಂಘ, ವಕೀಲರ ಸಂಘ, ಆಟೋ ಚಾಲಕರ ಸಂಘ, ಹೀಗೆ ಎಲ್ಲಾ ಸಂಘಟನೆಗಳಿಂದಲೂ ಕೂಡ ಇದೀಗ ಕರ್ನಾಟಕ ಬಂದ್ಗೆ ಮುಂದಾಗಿರುವಂತದ್ದು. ಆಗಸ್ಟ್ 13ನೇ ತಾರೀಕು ಬಂದ್ ಮಾಡೋದಕ್ಕೆ ಕರೆಯನ್ನ ಕೊಡಲಾಗಿದೆ, ನಿರ್ಧಾರವನ್ನ ಮಾಡಲಾಗಿದೆ. ಕಾವೇರಿ ಕಿಚ್ಚಿಗೆ ಅಖಂಡ ಕರ್ನಾಟಕ ಬಂದ್ಗೆ ಮುಂದಾಗ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯಿತು. ಆ ಮೀಟಿಂಗ್ ಅಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಕಾವೇರಿ ನೀರಿನಲ್ಲಿ ಆಗಿರುವಂತಹ ಅನ್ಯಾಯದ ಕುರಿತಾಗಿ ಆಗ್ತಾ ಇರುವಂತಹ ಪ್ರತಿಭಟನೆ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನ ಕೊಡಲಾಗಿದೆ. ನಿನ್ನೆ ಆದೇಶವನ್ನ ಕೊಟ್ಟು ಸಿಡಬ್ಲ್ಯೂಎಂಎ ಆದೇಶದ ನಂತರ ಕನ್ನಡಿಗರು ರೈತರು ಕೆರಳಿ ಕೆಂಡವಾಗಿದ್ದಾರೆ. ಎಲ್ಲೆಡೆ ಪ್ರತಿಭಟನೆಗಳಾಗ್ತಾ ಇದೆ. ಮಂಡ್ಯದಲ್ಲಂತೂ ನಿರಂತರವಾಗಿ ರಸ್ತೆ ತಡೆದು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಕೆಆರ್ಎಸ್ ಡ್ಯಾಂನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಕೂಡ ಅಲ್ಲಿಗೆ ಹೋಗಿದೆ. ಸಿಟಿ ರವಿ ಅವರಾಗಿರ್ಬೋದು, ಬಿವೈ ವಿಜಯೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೊಂದು ಕಡೆನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನ ಕೊಟ್ಟಿರುವಂತದ್ದು. ಆಗಸ್ಟ್ 13ನೇ ತಾರೀಕು ಬಂದ್ ಮಾಡೋದಾಗಿ ಈಗ ಆಲ್ರೆಡಿ ಕರೆಯನ್ನ ಕೊಡಲಾಗಿದೆ. 80ಕ್ಕೂ ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ನಾವು ಸಹಕರಿಸ್ತೇವೆ, ಬೆಂಬಲವನ್ನ ವ್ಯಕ್ತಪಡಿಸ್ತೇವೆ ಅಂತ ಹೇಳಿರುವಂತದ್ದು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂತ ಅಂದ್ರೆ ನಮ್ಮ ಕರ್ನಾಟಕದವ್ರಿಗೆ ನೀರಿಲ್ಲ, ಇಲ್ಲಿರೋರು ಬರಗಾಲ ಪೀಡಿತರಾಗಿ ಬರಗಾಲದಿಂದ ಬೆಂದೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬರೆ ಬೇಕಾಗಿರ್ಲಿಲ್ಲ, ಹಾಕಬಾರ್ದಿತ್ತು, ಈ ಅನ್ಯಾಯವನ್ನ ಮಾಡಬಾರ್ದಿತ್ತು. ಸಿಡಬ್ಲ್ಯೂಆರ್ಸಿ ಒಂದು ನಿರ್ಧಾರವನ್ನ ಮಾಡುತ್ತೆ, ಆ ನಿರ್ಧಾರವೂ ಕೂಡ ಸರಿ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಡಬ್ಲ್ಯೂಎಂಎ ಇಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಕನ್ನಡಿಗರು ರೈತರು ಎಲ್ಲರೂ ಕೂಡ ಅನ್ಕೊಂಡಿದ್ರೆ, ಆದ್ರೂ ಕೂಡ ನಿನ್ನೆ ಕೊಟ್ಟಂತಹ ಒಂದು ಆದೇಶ, ತೆಗೆದುಕೊಂಡಂತಹ ನಿರ್ಧಾರ ಕನ್ನಡಿಗರನ್ನ ಕೆರಳುವಂತೆ ಮಾಡ್ಬಿಡ್ತು. 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಪ್ರತಿದಿನನೂ ಬಿಡಬೇಕು ಅಂತ ಅಂದ್ರೆ ಹೇಗ್ ಸಾಧ್ಯ? ಜಲಾಶಯಗಳು ಬತ್ತಿ ಬರಡಾಗೋಗಿದೆ, ಒಳಹರಿವಿಲ್ಲ. ಇಂತಹ ಸಂದರ್ಭದಲ್ಲಿ ಹೇಗ್ ನೀರು ಬಿಡೋದಕ್ಕೆ ಸಾಧ್ಯ? ನಮ್ಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಎಷ್ಟೋ ಕಡೆನಲ್ಲಿ ನೀರಿಲ್ದಲೆ ಪರದಾಟವನ್ನ ನಡೆಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಡ್ತು. ನೆನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡೋದಿಲ್ಲ, ಸರ್ಕಾರ ಇದಕ್ಕೆ ಒಪ್ಪೋದಿಲ್ಲ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀವಿ, ಕೂಡಲೇ ತಡೆಯಾಜ್ಞೆಯನ್ನ ತರ್ತೀವಿ, ಈ ನಿಟ್ಟಿನಲ್ಲಿ ಹೇಳಿದ್ದಂಥದ್ದು. ಇದೀಗ ಕರ್ನಾಟಕ ಬಂದ್ಗೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ಮಾಡಿರುವಂಥದ್ದು. ಆಗಸ್ಟ್ 13ನೇ ತಾರೀಕು ಈ ಒಂದು ಬಂದ್ ನಡೆಯುತ್ತೆ. ಈ ಕಡೆನಲ್ಲಿ ನೀವು ಮಂಡ್ಯದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು, ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ. ಕನ್ನಡಿಗರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಕೆಆರ್ಎಸ್ ಡ್ಯಾಂ ಬಳಿ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ, ಧಿಕ್ಕಾರಗಳನ್ನ ಕೂಗ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಡ್ರಾಪ್ ನೀರನ್ನು ಕೂಡ ನಾವು ತಮಿಳುನಾಡೋದಕ್ಕೆ ಬಿಡೋದಿಲ್ಲ, ಅಲ್ಲಿಗೆ ಹೋಗಬಾರ್ದು ನೀರು, ನಮ್ಗೆ ನೀರಿಲ್ಲ, ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ನೀರು ಬಿಡೋದಕ್ಕೆ ಹೇಗ್ ಸಾಧ್ಯ? ರೈತರು ಒಂದ್ ಕಡೆನಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ, ಮತ್ತೊಂದ್ ಕಡೆನಲ್ಲಿ ಆರ್ ಅಶೋಕ್ ಆಗಿರ್ಬೋದು, ಬಿವೈ ವಿಜಯೇಂದ್ರ ಆಗಿರ್ಬೋದು, ಸಿಟಿ ರವಿ ಅವರಾಗಿರ್ಬೋದು, ಬಿಜೆಪಿ ನಿಯೋಗದಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ, ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನ ಕೊಡಲಾಗಿರುವಂತದ್ದು. ಆಗಸ್ಟ್ 13ನೇ ತಾರೀಕು ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಅಧಿಕಾರಗಳು, ಜೊತೆಯಲ್ಲಿ ಈ ನಿರ್ಧಾರವನ್ನ ಕೂಡಲೇ ಕೈಬಿಡಬೇಕು, ಆದೇಶವನ್ನ ಹಿಂಪಡಿಬೇಕು, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು